ಸೊ ಈ ರೀತಿ ಬರ್ಬೇಕಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಅದುವೇ 4 ವೇದಗಳು ಮತ್ತೆ ಅವು ಡೀಲ್ ಮಾಡ್ತಕ್ಕಂಥ ಒಂದು ಉಪವೇದಗಳು. ಮೊದಲನೇ ವೇದ ಯಾವುದು? ಋಗ್ವೇದ ಅಂತ ಕರಿತೀವಿ. ಇದು ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತೆ? ರಿಚುವಲ್ಸ್ ಮತ್ತೆ ಇಲ್ಲಿ ಹೈಮ್ಸ್ ಶ್ಲೋಕಗಳ ಬಗ್ಗೆ ಇಲ್ಲಿ ಡೀಲ್ ಮಾಡ್ತಾ ಹೋಗುತ್ತೆ. ಇದರ ಒಂದು ಉಪವೇದ ಯಾವುದು? ಆಯುರ್ವೇದ ಆಗಿದೆ. ಇದು ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತೆ? ಮೆಡಿಸಿನ್ಸ್ ಬಗ್ಗೆ ಡೀಲ್ ಮಾಡ್ತಕ್ಕಂಥದ್ದು. ಕೆಲವೊಂದು ಕಡೆ ಎಕ್ಸಾಂಪಲ್ ಆಯುರ್ವೇದ ಇಸ್ ಉಪವೇದ ಅಥರ್ವೇದ ಅಂತ ಕರಿತಾ ಹೋಗ್ತಾರೆ ಕೆಲವೊಂದು ಬುಕ್ಕಲ್ಲಿ. ಆಸ್ ಪರ್ NCERT, ಆಸ್ ಪರ್ ಅವರ್ ಸ್ಕೂಲ್ ಬುಕ್ಸ್ ಅಂಡ್ ಬೇರೆ ಬೇರೆ ಗೌರ್ಮೆಂಟ್ ಅಥಾರಿಟೀಸ್ ಕಡೆಯಿಂದ ನೋಡ್ತಾ ಹೋದ್ರೆ ಸೊ ಋಗ್ವೇದ, ಸೊ ಆಯುರ್ವೇದ ಇಸ್ ದ ಉಪವೇದ ಆಫ್ ದ ಋಗ್ವೇದ. ಇನ್ನು 8ನೇ ವೇದ ಬರ್ತಕ್ಕಂಥ ಯಜುರ್ವೇದ ಅಂತ ಕರಿತೀವಿ. ಇದು ಸ್ಯಾಕ್ರಿಫೈಸಸ್ ಬಗ್ಗೆ ಯಜ್ಞ ಯಾಗದ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗುತ್ತೆ. ಇದರ ಒಂದು ಉಪವೇದ ಯಾವುದು? ಧನುರ್ವೇದ ಅಂತ ಕರಿತೀವಿ. ಇದು ಆರ್ಟ್ ಆಫ್ ವಾರ್ಫೇರ್ ಬಗ್ಗೆಯಲ್ಲಿ ಹೇಳ್ತಾ ಹೋಗುತ್ತೆ. 3ನೇದು ಸಾಮವೇದ ಅಂತ ಕರಿತೀವಿ. ಇದು ಸಂಗೀತ ಮತ್ತೆ ಇಲ್ಲಿ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಇದರೊಂದು ಉಪವೇದ ನಾವು ಗಂಧರ್ವ ವೇದ ಅಂತ ಕರಿತೀವಿ. ಇದು ಕಲೆ ಮತ್ತೆ ಇಲ್ಲಿ ಸಂಗೀತದ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಕೊನೆಯ ವೇದ ನಾವು ಅಥರ್ವಣ ವೇದ ಅಂತ ಕರಿತಾ ಹೋಗ್ತೀವಿ. ಇದು ಮ್ಯಾಜಿಕ್ ಮತ್ತೆ ಇಲ್ಲಿ ಚಾಮ್ ಸ್ಪೆಲ್ಸ್ ಅಂದ್ರೆ ಮಂತ್ರ ಮತ್ತೆ ಯಾಂತ್ರಿಕದ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಇದರ ಉಪವೇದ ನಾವು ಶಿಲ್ಪವೇದ ಅಂತ ಕರಿತೀವಿ. ಇದು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಟ್ಟಾರೆ 4 ವೇದಗಳು, 4 ಉಪವೇದಗಳು. ಸೊ ಋಗ್ವೇದದ ಉಪವೇದ ಯಾವುದು? ಆಯುರ್ವೇದ. ಅದೇ ರೀತಿಯಾಗಿ ಯಜುರ್ವೇದ ಉಪವೇದ ಯಾವುದು? ಧನುರ್ವೇದ. ಸಾಮವೇದದ್ದು ಗಂಧರ್ವ ವೇದ ಅಂಡ್ ಅಥರ್ವಣ ವೇದದ್ದು ಶಿಲ್ಪ ವೇದ. ಸೊ ಇದಿಷ್ಟು ಕೂಡ ದ ಹೋಲ್ ಟ್ಯಾಬ್ಲೋ ಕಾಲಮ್ ಇಸ್ ಇಂಪಾರ್ಟೆಂಟ್. ನಾವೀಗ ಮೊಟ್ಟದ ಮೇಲೆ ನೋಡ್ತಕ್ಕಂಥದ್ದು ಪ್ರೀ ವೇದಿಕ್ ಪೀರಿಯಡ್ ಅಥವಾ ನಾವಿವಾಗ ಅರ್ಲಿ ವೇದಿಕ್ ಪೀರಿಯಡ್ ನಾವಿಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಅರ್ಲಿ ವೇದಿಕ್ ಪೀರಿಯಡ್ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ದ ಓನ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಋಗ್ವೇದ. ಇಲ್ಲಿ ನಾವು ಯಜುರ್ವೇದದ ಬಗ್ಗೆ ಆಗಲಿ, ಸಾಮವೇದದ ಬಗ್ಗೆ ಆಗಲಿ, ಅಥರ್ವವೇದದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ. ನಾವೇನೇ ಮಾತಾಡಿದ್ರು ಕೂಡ ಋಗ್ವೇದದ ಕುರಿತ ಮಾತ್ರ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಮಾಡ್ತಾ ಹೋಗುತ್ತೆ ಈ ಒಂದು ವೈದಿಕ ಜನರ ಅಥವಾ ಆರ್ಯನರವನ್ನು ಮಾಡ್ತಾ ಹೋಗುತ್ತೆ ಇಲ್ಲಿ ಮೂಲದ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಅಂಡ್ ಅವರ ಒಂದು ಆರಂಭಿಕ ಒಂದು ಜೀವನ ಬಗ್ಗೆನೂ ಕೂಡ ಇಲ್ಲಿ ಮಾತಾಡ್ತಕ್ಕಂಥದ್ದು. ಅಂಡ್ ಈ ಋಗ್ವೇದ ಪುಸ್ತಕವನ್ನ ಇತ್ತೀಚೆಗೆ ಯುನೆಸ್ಕೋದ ಏನ್ ಮಾಡ್ತಾ ಹೋಗಿದ್ರಲ್ಲಿ ಸಾಹಿತ್ಯದ ಪಟ್ಟಿನಲ್ಲಿ, ಪಾರಂಪರಿಕ ಒಂದು ಸಾಹಿತ್ಯದ ಒಂದು ಪಟ್ಟಿನಲ್ಲಿ ಈ ಋಗ್ವೇದವನ್ನು ಕೂಡ ಏನ್ ಮಾಡಿದರೆ ಯುನೆಸ್ಕೋದಲ್ಲಿ ಆಡ್ ಮಾಡಿರ್ತಕ್ಕಂಥದ್ದು. ಇನ್ನೇ ಹೇಳಬೇಕು ಅಂತಂದ್ರೆ ಋಗ್ವೇದ ಒಂದು ಕಾಲದಲ್ಲಿ ಅತ್ಯಂತ ಪೂಜೆ ಮಾಡ್ತಕ್ಕಂಥ ನದಿ ಸರಸ್ವತಿ ಆಗಿತ್ತು. ಆದ್ರೆ ಅತ್ಯಂತ ಹೆಚ್ಚು ಬಾರಿ ಅಂದ್ರೆ ಋಗ್ವೇದ ವಿವರಣೆ ಮಾಡಿರ್ತಕ್ಕಂಥ ನದಿ ಯಾವುದು ಅಂತಂದ್ರೆ ಅದುವೇ ಸಿಂಧೂ ನದಿ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಅಂಡ್ ಒಟ್ಟಾರೆಯಾಗಿ ಈ ಒಂದು ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿವೆ ಅಂತ ಕೇಳಿದ್ರೆ ಒಟ್ಟಾರೆಯಾಗಿ 10 ಮಂಡಲಗಳಿವೆ, 1028 ಶ್ಲೋಕಗಳಿವೆ, ಸ್ತೋತ್ರಗಳಿವೆ ಅಂಡ್ 1580 ಏನಾಗಿದೆ ಶ್ಲೋಕಗಳನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಈಸ್ ಕ್ಲಿಯರ್? 10 ಮಂಡಲಗಳು, 1028 ಏನಾಗಿದೆ ಇಲ್ಲಿ ಸ್ತೋತ್ರಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಹೈಮ್ಸ್ಗಳನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಹಾಗಿದ್ರೆ ಈ 10 ಮಂಡಲಗಳು ಯಾವ್ದ್ರ ಬಗ್ಗೆ ಡೀಲ್ ಮಾಡ್ತಾ ಹೋಗುತ್ತೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲನೇ ಬರ್ತಕ್ಕಂಥ 1ನೇ ಮಂಡಲ ಅಂತ ಕರೀತಾ ಹೋಗ್ತೀವಿ. ಇದು ಪ್ರಮುಖವಾಗಿ ಇಂದ್ರ ಮತ್ತೆ ಅಗ್ನಿದೇವರಿಗೆ ಏನಾಗಿದೆ ಇಲ್ಲಿ ಸಮರ್ಪಿತವಾಗಿದೆ. ಜೊತೆಗೆ ವರುಣ, ಸೂರ್ಯ, ಮಿತ್ರ, ರುದ್ರ, ವಿಷ್ಣುನು ಸಹ ಏನ್ ಮಾಡ್ತಾ ಹೋಗಿದ್ದಾರೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅತ್ಯಂತ ಹೆಚ್ಚು ಯಾವುದ್ರ ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ ದ ಟಾಕಿಂಗ್ ಅಬೌಟ್ ದ ಇಂದ್ರ. ಋಗ್ವೇದದಲ್ಲಿ ಅತ್ಯಂತ ಹೆಚ್ಚು ಒಂದು ಉಲ್ಲೇಖ ಮಾಡಿರ್ತಕ್ಕಂಥ ದೇವರು ಅಂತ ಕೇಳಿದ್ರೆ ಅದುವೇ ಇಂದ್ರದೇವರು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು 2ರಿಂದ 7ನೇ ಮಂಡಲ ಅಂತ ಕರೀತಾ ಹೋಗ್ತೀವಿ. ಈ ಮಂಡಲ ಅಂತ ಕರೀತಾ ಹೋಗ್ತೀವಿ ನಾವು ಎಸ್ಪೆಷಲಿ ಕುಟುಂಬ ಪುಸ್ತಕಗಳು ಅಥವಾ ನಾವೆಂತ ಕರೀತಾ ಹೋಗ್ತೀವಿ, ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕನ್ನಡದಲ್ಲಿ ಗೋತ್ರಗಳು ಅಂತ ಕರೀತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ 2ರಿಂದ 7 ತನಕ ಸೊ ಗೋತ್ರಗಳಿದೆ. ಈ ಪ್ರತಿಯೊಂದು ಗೋತ್ರ ಏನಾಗ್ತಾ ಹೋಗುತ್ತೆ ಒಂದಲ್ಲ ಒಂದು ಋಷಿಮುನಿಗಳು ಏನ್ ಮಾಡ್ತಾ ಹೋಗಿದಾರಲ್ಲಿ ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು. ಆ ಋಷಿಮುನಿಗಳ ಒಂದು ಕುಟುಂಬದ ಬಗ್ಗೆ ಏನ್ ಮಾಡ್ತಾ ಹೋಗ್ತೀವಿ ಈ ಗೋತ್ರಗಳಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಕ್ಕಂಥದ್ದು ನೋಡಿ, ಮಹಾಕಣ್ವ ಋಷಿ ಗೋತ್ರ ಅಂತ ಕರಿತೀವಿ. ಮಹಾಕಣ್ವ ಋಷಿ ಗೋತ್ರ ಅಂದ್ರೆ ಇವಾಗ ದಟ್ ಪರ್ಸನ್ ಈಸ್ ಬಿಲಾಂಗ್ ಟು ದಟ್ ಗೋತ್ರ ಓನ್ಲಿ. ನಮ್ಮಲ್ಲೂ ಕೂಡ ಇದೆ. ಈ ಮದುವೆ ಮಾಡೋ ಟೈಮಲ್ಲಿ ಹೇಳ್ತಾ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಒಂದೇ ಗೋತ್ರದಲ್ಲಿ ಹೆಣ್ಣು ತಗೊಂಡ್ಬರ್ಬಾರ್ದು ಅಂತ ಹೇಳ್ತಾರೆ. ವಿ ಹ್ಯಾವ್ ಲಾಟ್ ಆಫ್ ಓಕೆ ನಮ್ಮ ವೈದಿಕ ಸಂಪ್ರದಾಯದಲ್ಲಿ ನಾವು ತುಂಬಾನೇ ಒಂದು ಈ ಥರದಲ್ಲಿ ಆಕ್ಟಿವಿಟೀಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಗೋತ್ರ ಅಂದ್ರೆ ಇವಾಗ ಋಗ್ವೇದದ 10 ಮಂಡಲಗಳಲ್ಲಿ 2ನೇ ಮಂಡಲದಿಂದ 7ನೇ ಮಂಡಲ ಡೀಲ್ ಮಾಡುತ್ತೆ. ಅದು ಪ್ರತಿಯೊಂದು ಮಂಡಲ ಅಂತ ಕರೀತಾ ಹೋಗ್ತೀವಿ ಕುಟುಂಬ ಪುಸ್ತಕಗಳು ಅಂತ ಕರಿತೀವಿ. ಅದು ಒಂದಲ್ಲ ಒಂದೇನಾಗಿದೆ ಋಷಿಮುನಿ ಜೊತೆ ಒಂದೇನಾಗಿದೆ ಅಲ್ಲಿ ಅಸೋಸಿಯೇಟ್ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನ ನಾವು 3ನೇ ನೋಡ್ತಾ ಹೋಗ್ತೀವಿ ಅದುವೇ
ಸೊ 2ರಿಂದ 7ನೇ ಮಂಡಲನ ಮಧ್ಯದಲ್ಲಿ ಇನ್ನೊಂದು ಮಂಡಲ ಬರುತ್ತೆ, ಅದುವೇ ನಾವು ಫೇಮಸ್ ಮಂಡಲ 3ನೇ ಮಂಡಲ ಅಂತ ಕರಿತೀವಿ. ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂತಂದ್ರೆ ಈ 3ನೇ ಮಂಡಲದಲ್ಲಿ ಯಾವುದು ಹೋತ್ರಿ ಶ್ಲೋಕದಲ್ಲಿ ಯಾವ್ದನ್ನ ಗಾಯತ್ರಿ ಮಂತ್ರ ಮಾಡಿದ್ರಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಈ ಎಸ್ಪೆಷಲಿ ಉಡುಪಿ ಹೋಟ್ಲಲ್ಲಿ ನೀವು ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ಈವ್ನಿಂಗ್ ಹೋದ್ರೆ ಅವ್ರು ಗಾಯತ್ರಿ ಮಂತ್ರ ಪಠನೆ ಮಾಡ್ತಾ ಇರ್ತಾರೆ ನೋಡಿ, ಓಂ ಭೂ ಭುವಸ್ವಾಹ ಅನ್ಕೊಂಡು. ದಟ್ ಇಸ್ ದ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರ ಏನಾಗತ್ತಲ್ಲಿ ಸಾವಿತ್ರಿ ದೇವಿ ಸೂರ್ಯನ ಕುರಿತಾಗಿ ಹೇಳ್ತಕ್ಕಂಥದ್ದು. ಇದನ್ನ ಹೋತ್ರಿ ಶ್ಲೋಕದಲ್ಲಿ ರಚನೆ ಮಾಡಲಾಗಿದೆ. ಈ ಗಾಯತ್ರಿ ಮಂತ್ರ ರಚನೆ ಮಾಡಿದ್ರೆ ಯಾರು ಅಂತ ಕೇಳಿದ್ರೆ ಆನ್ಸರ್ ಇಸ್ ವಿಶ್ವಾಮಿತ್ರ. ಅವ್ರೇನ್ ಮಾಡಿದರೆ ಈ ಗಾಯತ್ರಿ ಮಂತ್ರನಲ್ಲಿ ರಚಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಂಡಲ 8 ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಸ್ತೋತ್ರಗಳೇನ್ ಮಾಡ್ತಾ ಹೋಗಿದ್ದಾರೆ, ವಿವಿಧ ಒಂದು ದೇವರುಗಳ ಕುರಿತಾಗಿ ಹೇಳ್ತಾ ಹೋಗಿದ್ದಾರೆ. ಬಟ್ ಈ ಸ್ತೋತ್ರಗಳನ್ನ ಹೆಚ್ಚಾಗಿ ಕಣ್ವ ಮಹರ್ಷಿ ಏನ್ ಮಾಡ್ತಾ ಹೋಗಿದ್ದಾರೆ, ಅವರಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನ 9ನೇ ಮಂಡಲ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಎಲ್ಲಾ ಸ್ತೋತ್ರಗಳು ಸಂಪೂರ್ಣವಾಗಿ ಸೋಮ ಅಂತಕ್ಕಂಥ ಒಂದು ದೇವರುಗಳಿಗೆ, ದ ಗಾಡ್ ಆಫ್ ಪ್ಲಾಂಟ್ಸ್ ಅಂತ ಕರಿತೀವಿ, ಅವ್ರನ್ನ ಕುರಿತಾಗಿ ಏನ್ ಮಾಡಿದರೆ ಒಂದು ಮಂಡಲ 9ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇನ್ನ ಮಂಡಲ ನಂಬರ್ 10 ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಬರ್ತಕ್ಕಂಥದ್ದು ನಾಡಿ ಸೂಕ್ತ. ಏನಲ್ಲಿ ನಾಡಿ ಒಂದು ಸ್ತೂತ ಅಂತ ಕರೀತಾ ಹೋಗ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 2 ಪಾರ್ಟ್ ನೋಡ್ತಾ ಹೋಗ್ತೀವಿ. ಒಂದು ನಾಸದಿಯ ಸೂಕ್ತ, ಇನ್ನೊಂದು ಪುರುಷ ಸೂಕ್ತ ಅಂತ ಕರೀತಕ್ಕಂಥದ್ದು. ಅಂಡ್ ಪುರುಷ ಸೂಕ್ತ ಅಂತ ಬಂದಾಗ ನಾವೇನ್ ಮಾಡ್ತಾ ಹೋಗ್ತೀವಿ, ನಮ್ಮಲ್ಲಿರ್ತಕ್ಕಂಥ ಈ ಒಂದು ಪುರುಷ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ. ಆ ಒಂದು ಪುರುಷನನ್ನ ಬಲಿ ಕೊಟ್ಟಾಗ ಸೊ 4 ರೀತಿಯ ವರ್ಣನೆ ಆಗ್ತಾ ಹೋಗುತ್ತೆ ಹೊರತಕ್ಕಂಥದ್ದು. ಲೈಕ್ ಹೇಗೆ ಅಂತಂದ್ರೆ, ಪುರುಷನ ಒಂದು ತಲೆಭಾಗದಿಂದ ಹೊಂಟಿರ್ತಕ್ಕಂಥವ್ರೆ ಬ್ರಾಹ್ಮಣರು, ಭುಜಬಾಲಿಂದ ಹುಟ್ಟಿರ್ತಕ್ಕಂಥವ್ರೆ ಕ್ಷತ್ರಿಯರು, ತೊಡೆಭಾಗದಿಂದ ಹುಟ್ಟಿರ್ತಕ್ಕಂಥವ್ರೆ ವೈಶ್ಯರು, ಅಂಡ್ ಪಾದದ ಬಳಿ ಹುಟ್ಟಿರ್ತಕ್ಕಂಥವ್ರೆ ಶೂದ್ರರು ಅಂತ ಕರೀತಾ ಹೋಗ್ತೀವಿ. ಈ ಒಂದು ವರ್ಣ ವ್ಯವಸ್ಥೆ ನಮ್ಗೆ ಎಲ್ಲಿಂದ ಆರ್ಜಿನೆಂಟ್ ಆಗಿದ್ದು, 10ನೇ ಮಂಡಲದ ಒಂದು ಪುರುಷ ಸೂಕ್ತದಲ್ಲಿ ಆರ್ಜಿನೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾಸದಿಯ ಒಂದು ನದಿ ಸೂಕ್ತ ಅಂತ ಕರೀತಾ ಹೋಗ್ತೀವಿ. ಈ ಒಂದು ಸೂಕ್ತದಲ್ಲಿ ಮದುವೆ ಮತ್ತೆ ಇಲ್ಲಿ ಡೆತ್, ನಮ್ಮಲ್ಲಿ ಮದುವೆ ಆಗಬೇಕು ರಿಚುವಲ್ಸ್ ಇದೆ, ಸತ್ತಾಗ್ಲೂ ಕೂಡ ಇಲ್ಲಿ ಕೆಲವೊಂದು ರಿಚುವಲ್ಸ್ ಇರ್ತಕ್ಕಂಥದ್ದು. ಆ ಎಲ್ಲಾ ರಿಚುವಲ್ಸ್ ಬಗ್ಗೆ ಏನ್ ಮಾಡಿದರೆ ಈ ಒಂದು ಸೂಕ್ತದಲ್ಲಿ, ನಾಸದಿಯ ಸೂಕ್ತದಲ್ಲಿ ಮಾಡ್ತಾ ಹೋಗಿದರೆ ಆ ಒಂದು ಆಚರಣೆಗಳ ಬಗ್ಗೆಯಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಇಲ್ಲಿ ಬರ್ತಕ್ಕಂಥ 4 ವರ್ಣಗಳು ಯಾವ್ದು? ಆಗ್ಲೇ ಹೇಳ್ದಂಗೆ ಪುರುಷನ ತಲೆ ಹುಟ್ಟಿರ್ತಕ್ಕಂಥವ್ರು ಬ್ರಾಹ್ಮಣರು. ಅವರ ಒಂದು ಕೆಲಸ ಏನು ಅಂತಂದ್ರೆ, ಅವ್ರು ಬೇಸಿಕಲಿ ಶಿಕ್ಷಕರಾಗಿದ್ರು, ಮತ್ತೆ ಇಲ್ಲಿ ಏನಾಗಿದ್ರು ಪ್ರೀಸ್ಟ್, ಪುರೋಹಿತರಾಗಿದ್ರು. ಎರಡನೇದು ಕ್ಷತ್ರಿಯ ವರ್ಗದವರು ಅಂತ ಕರೀತಾ ಹೋಗ್ತೀವಿ. ಅವರ ಆಡಳಿತ ಮತ್ತೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆಯಲ್ಲಿ ನೋಡ್ಕೊಳ್ತಕ್ಕಂಥವ್ರು. ಇನ್ನ ವೈಶ್ಯಾಸ್ ಅಂತ ಕರೀತಾ ಹೋಗ್ತೀವಿ. ಅವ್ರ ಫಾರ್ಮರ್ಸ್ ಎಸ್ಪೆಷಲ್ ಏನಾಗಿದ್ರು ಅಂತಂದ್ರೆ ಅವ್ರ ವ್ಯಾಪಾರಸ್ಥರಾಗಿದ್ರು, ಲೈಕ್ ಫಾರ್ಮರ್ಸ್, ಬ್ಯಾಂಕರ್ಸ್ ಮತ್ತೆ ಇಲ್ಲಿ ಮರ್ಚೆಂಟ್ಸ್ ಆಗಿದ್ರು. ಇನ್ನು ಕೊನೆಯದೇ ಬರ್ತಕ್ಕಂಥ ಶೂದ್ರರು ಅಂತ ಕರೀತಾ ಹೋಗ್ತೀವಿ. ನಥಿಂಗ್ ಬಟ್ ಲೇಬರರ್ಸ್ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಉಲ್ಲೇಖವನ್ನ ಕೊಡ್ತಕ್ಕಂಥದ್ದು. ಅಂಡ್ ಎಸ್ಪೆಷಲಿ ಇಲ್ಲಿ ನೋಡೋದಾದ್ರೆ ನಾವು ಸಿಗ್ತಕ್ಕಂಥದ್ದು ಪುರಾಣಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಮತ್ಸ್ಯ ಪುರಾಣ ಆಗಿದೆ. ವಿಷ್ಣುವಿನ 10ನೇ ಒಂದು ಅವತಾರಗಳಲ್ಲಿ ಮೊಟ್ಟ ಮೊದಲ ಒಂದು ಅವತಾರವೇ ಮತ್ಸ್ಯ ಅವತಾರ. ನಾವು ಇದಕ್ಕಿಂತ ಕರೀತಾ ಹೋಗ್ತೀವಿ ಅತ್ಯಂತ ಒಂದು ಹಳೆಯ ಪುರಾಣ ಅಂತನೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡ್ತಕ್ಕಂಥದ್ದು. ಅಂಡ್ ಈ ಒಂದು ಋಗ್ವೇದವನ್ನ ಇಂಗ್ಲಿಷ್ ಭಾಷೆಗೆ ಒಂದು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಹೋಗುತ್ತೆ ಅಂತಂದ್ರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅಂತ ಕರಿತೀವಿ. ಅವರು ಋಗ್ವೇದನ ಏನ್ ಮಾಡ್ತಾ ಹೋಗಿದ್ದಾರೆ, ಇದನ್ನ ಇಂಗ್ಲಿಷ್ ಭಾಷೆಗೆ ಇಲ್ಲಿ ಒಂದು ಟ್ರಾನ್ಸ್ಲೇಟ್ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಒಟ್ಟಾರೆಯಾಗಿ ಋಗ್ವೇದಿಕ್ ಕಾಲದ ಒಂದು ಲೈಫ್ ಸ್ಟೈಲ್ ನೋಡ್ತಾ ಹೋಗೋಣ. ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಸ್ವಲ್ಪ KP ಇತ್ತೀಚಿನ ಎಕ್ಸಾಮಿನೇಷನ್ ಟ್ರೆಂಡ್ ಅಲ್ಲಿ ಕ್ವಶನ್ಸ್ ಯಾವ ರೀತಿನ ಬರ್ಬೋದು, ವಿ ಹ್ಯಾವ್ ಟು ಬಿ ಪ್ರಿಪೇರ್. ಈ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಬಂದ್ರೆ ಇಟ್ಸ್ ಆಲ್ ಅಬೌಟ್ ಬುಲೆಟ್ ಪಾಯಿಂಟ್. ಅಲ್ಲೂ ಕ್ವಶನ್ ಬರುತ್ತೆ, ಅಲ್ಲೇನು ಬರಲ್ಲ ಅಂತ ಹೇಳ್ತಿಲ್ಲ, ಇವಾಗ ಅಲ್ಲೂ ಕ್ವಶನ್ ಬರುತ್ತೆ. ಬಟ್ ಇನ್ನು ಸ್ವಲ್ಪ ಡೆಪ್ತ್ ಅಲ್ಲಿ ಹೋದ್ರೆ ಇಲ್ಲಿ ಕಾಣ್ತಕ್ಕಂಥದ್ದು. ಯಾಕೆಂದ್ರೆ ನೀವು ಎಷ್ಟೋ ಕೆಲವೊಂದು ರೆಫರ್ ಮಾಡ್ತಿರ್ತ ಪುಸ್ತಕದಲ್ಲಿ, ಆ ಒಂದು ಪುಸ್ತಕದಲ್ಲಿ ಈ ಡಿವಿಷನ್ ಮಾಡಿರೋದಿಲ್ಲ. ಸುಮ್ಮನೆ 4 ವೇದಗಳ ಬಗ್ಗೆ ಹೇಳಿ ಅವರೊಂದು ಪೊಲಿಟಿಕಲ್ ಜೀವನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಬಟ್ ಇತ್ತೀಚಿನ ಎಕ್ಸಾಮಿನೇಷನ್ ಟ್ರೆಂಡ್ ಆ ರೀತಿಲಿ ಇಲ್ಲ. ಇತ್ತೀಚಿನ ಒಂದು ಎಕ್ಸಾಮಿನೇಷನ್ ಟ್ರೆಂಡ್ ಪ್ರಕಾರ ನಾವು ಕ್ಲಿಯರ್ ಕಟ್ ನೆನ್ಪಿಟ್ಕೋಬೇಕು, ವೇದಗಳ ಒಂದು ಪೂರ್ವೋತ್ತರ ಅವಧಿ ಮತ್ತೆ ವೇದಗಳ ಒಂದು ನಂತರದ ಅವಧಿ ಕ್ವಶನ್ಸ್ಗಳನ್ನ ಅಲ್ಲಿ ಟಾರ್ಗೆಟ್ ಮಾಡಿ ಕೊಡ್ತಾ ಹೋಗ್ತಾನೆ. ನಾನು ಇಲ್ಲೇ ಏನ್ ಮಾಡ್ತಾ ಹೋಗ್ತೀನಿ, ಎರಡದು ಕೂಡ ಇಲ್ಲೇ ಮಾತಾಡ್ಬಿಡ್ತೀನಿ. ನಾನು ಕಾಮನ್ ತಗೊಂಡು ವೇದಗಳ ಋಗ್ವೇದ ಕಾಲದಲ್ಲಿ ಹೆಂಗಿತ್ತು, ನಂತರದ ಅವಧಿ ಕಾಲದಲ್ಲಿ ಹೇಗಿತ್ತು, ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಇಟ್ಸ್ ವೆರಿ ಸಿಂಪಲ್. ಮತ್ತೆ ಅಲ್ಲಿ ಹೋಗಿ ಇನ್ನೊಂದ್ಸರಿ ರಿಪಿಟೇಷನ್ ಮಾಡೋ ಬದಲು ಇಲ್ಲೇ ಮುಗಿಸ್ಕೊಂಡು ಹೋಗ್ತಾ ಹೋಗೋಣ. ಮೊದಲನೇದು 6ರ ಒಂದು ಜನರ ಮುಖ್ಯಸ್ಥನ್ನ ನಾವು ರಾಜನ್ ಅಂತ ಕರೀತಾ ಇದ್ವಿ. ಇವ್ರು ಯಾವುದೇ ಕಾರಣಕ್ಕೂ ಸರ್ವಾಧಿಕಾರಿ ಆಗಿರ್ಲಿಲ್ಲ, ಜೊತೆಗೆ ರಾಜತ್ವ ಏನಾಗಿತ್ತು, ಆನುವಂಶಿಕತೆ ಆಗಿರ್ಲಿಲ್ಲ ಯಾವಾಗ ಋಗ್ವೇದಿಕ್ ಕಾಲದಲ್ಲಿ. ಬಟ್ ಆದ್ರೆ
ನಂತರದ ಒಂದು ವೈದಿಕ ಕಾಲದಲ್ಲಿ ಏನಾಗ್ತಾ ಹೋಗುತ್ತೆ, ರಾಜ ಏನಾಗ್ತಾನೆ ಅವನು ಅತ್ಯಂತ ಹೆಚ್ಚಿನ ಒಂದು ಪ್ರಾಮಿನೆಂಟ್ ಪಡ್ಕೊಳ್ತಾ ಹೋಗ್ತಾನೆ. ಅವನು ಮುಖ್ಯಸ್ಥನಾಗಿ ತನ್ನ ಒಂದು ಪೋಸ್ಟ್ ಏನ್ ಮಾಡ್ತಾ ಹೋಗ್ತಾನೆ, ಹೆರಿಟರಿ ಅಂದ್ರೆ ಅನುವಂಶಿಕ ಮಾಡ್ಕೊಳ್ತಾನೆ. ಅಂಡ್ ಸರ್ವಾಧಿಕಾರಿ ಧೋರಣೆ ಏನ್ ಮಾಡ್ತಾ ಹೋಗ್ತಾನೆ, ಇಲ್ಲಿ ನಡೆಸ್ಕೊಳ್ತಕ್ಕಂಥ ಕೆಲಸ ನಂತರದ ಅವಧಿಯಲ್ಲಿ ನಡೀತಾ ಹೋಗುತ್ತೆ. ಬಟ್ ನಮ್ಮ ಪೂರ್ವ ಅವಧಿನಲ್ಲಿ ಆ ರೀತಿ ಯಾವುದೇ ಫ್ಯಾಕ್ಟರ್ಸ್ ಕೂಡ ನಾವಿಲ್ಲಿ ನೋಡ್ತಿರ್ಲಿಲ್ಲ. ಅಂಡ್ ಸರ್ವೇ ಸಾಮಾನ್ಯವಾಗಿ ರಾಜನಲ್ಲಿ ಜಡ್ಜ್ ಆಗಿರ್ತಿದ್ದ. ಸೊ ಕೆಲವೊಂದು ತಪ್ಪು ಶಿಕ್ಷೆಗಳಿಗೆ ಅಥವಾ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳಲ್ಲಿ ಅವನೇ ಏನ್ ಮಾಡ್ತಿದ್ದ, ಇಲ್ಲಿ ಹಿರಿಯರೊಂದಿಗೆ ಚರ್ಚಿಸಿ ಸಮಾಲೋಚನೆ ನಡೆಸಿ ಅದಕ್ಕೆ ಒಂದು ನ್ಯಾಯದ ತೀರ್ಪನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದ. ವೇದಿಕ ಕಾಲದಲ್ಲಿ, ನಂತರದ ವೇದಿಕ ಕಾಲದಲ್ಲೂ ಕೂಡ ಅದೇ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಅಂಡ್ ಎಸ್ಪೆಷಲಿ ಯುದ್ಧಗಳಲ್ಲಿ ಹೋರಾಡ್ತಕ್ಕಂಥದ್ದು ಅಂಡ್ ಯುದ್ಧಗಳಿಗೆ ಸಂಬಂಧಪಟ್ಟ ಹಾಗೆ ಜನರ ಜೀವನ ರಕ್ಷಣೆ ಮಾಡ್ತಕ್ಕಂಥದ್ದು, ಸಂಪತ್ತು ಮತ್ತೆ ಇಲ್ಲಿ ಜನರ ರಕ್ಷಣೆ ನೋಡ್ಕೊಳ್ತಕ್ಕಂಥದ್ದು, ಗೋವುಗಳ ಒಂದು ಸಂರಕ್ಷತೆಯನ್ನು ಒಂದು ನೋಡ್ಕೊಳ್ತಕ್ಕಂಥ ಕೆಲಸ ರಾಜನ ಕರ್ತವ್ಯ ಆಗಿತ್ತು. ಸೊ ಇಲ್ಲಿವರೆಗೂ ಕೂಡ ಈ ರೀತಿ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ರಾಜ ವೇದಗಳ ನಂತರದ ಅವಧಿಯಲ್ಲಿ ಅವನ್ ಮಾಡ್ತಾ ಹೋಗ್ತಾನೆ, ಅಸ್ತಿತ್ವಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತಾರಲ್ಲಿ ಫೈಟ್ ಮಾಡ್ತಾ ಹೋಗ್ತಾರೆ. ತಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಏನ್ ಮಾಡ್ತಾರಲ್ಲಿ, ತಮ್ಮ ಅನುವಂಶಕತೆ, ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ನಂತರದಲ್ಲಿ ಯುದ್ಧವನ್ನು ಏನ್ ಮಾಡ್ತಾ ಹೋಗ್ತಾರೆ, ಪ್ರಾರಂಭಿಸ್ತಕ್ಕಂಥದ್ದು. ಅಂಡ್ ಇವರ ಕಾಲದಲ್ಲಿ ಮುಖ್ಯಸ್ಥನನ್ನ ಸೊ ಎಂತ ಕರಿತಾ ಇದ್ವಿ ನಾವು, ಗೋಪ ಅಥವಾ ನಾವಿಲ್ಲಿ ಗೋಪತಿ ಅಂತ ಕರಿತಾ ಇದ್ವಿ. ಅವನ ಕೆಲಸ ಜಾನುವಾರುಗಳ ಮುಖ್ಯಸ್ಥ. ಯಾಕೆ ಅಂತಂದ್ರೆ ಋಗ್ವೇದ ಕಾಲದಲ್ಲಿ ಜಾನುವಾರುಗಳಿಗೆ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆನ ಇಲ್ಲಿ ಕೊಡ್ತಾ ಇದ್ರು. ಲೈಕ್ ಹೇಗೆ ಅಂತಂದ್ರೆ, ನೀವು ರಿಚ್ನೆಸ್ ಅಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಭೂಮಿ ಮೇಲೆ ಕನ್ಸಿಡರೇಷನ್ ಮಾಡ್ತಿಲ್ಲ, ನಿಮ್ಮದು ಇರ್ತಕ್ಕಂಥ ಬಂಗಾರದ ಮೇಲಾಗ್ಲಿ ಅಥವಾ ಒಂದು ವೈಡರದ ಮೇಲಾಗ್ಲಿ ನಿಮ್ಮನ್ನ ರಿಚ್ ಅಂತ ಹೇಳ್ತಿರ್ಲಿಲ್ಲ. ನಂಬರ್ ಆಫ್ ಅವರ್ಸ್ ಮೇಲೆ ನೀವು ಎಷ್ಟು ರಿಚ್ ಇದ್ರ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರನೇ ಆ ಜಾನುವಾರುಗಳ ಮುಖ್ಯಸ್ಥನಿಂದ ಕರಿತಾ ಇದ್ವಿ ನಾವು ಗೋಪ ಅಥವಾ ನಾವಿಲ್ಲಿ ಗೋಪನ ಅಂತ ಕರಿತಾ ಇದ್ವಿ, ಗೋಪತಿ ಅಂತ ಕರಿತಾ ಇದ್ವಿ. ಏನು ಪ್ರಮುಖ ಕರ್ತವ್ಯ ಇವಾಗ ಈ ಜಾನುವಾರುಗಳನ್ನಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥದ್ದೇ ಈ ಗೋಪತಿಯ ಒಂದು ಪ್ರಮುಖ ಕರ್ತವ್ಯ ಆಗಿತ್ತು. ಅಂಡ್ ಋಗ್ವೇದ ಕಾಲದಲ್ಲಿ ಒಟ್ಟಾರೆಯಾಗಿ ನಾವು 4 ಒಂದು ಕಮಿಟಿಗಳನ್ನ ನೋಡ್ತಾ ಹೋಗ್ತೀವಿ. ಅದುವೇ ಸಭಾ, ಸಮಿತಿ, ವಿಧಾತ ಮತ್ತೆ ಇಲ್ಲಿ ಗಣ ಅಂತ ಕರೀತಾ ಹೋಗ್ತೀವಿ. ಬಟ್ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆನ ಸಭಾ, ಸಮಿತಿಯಲ್ಲಿ, ವಿಧಾತರಲ್ಲಿ ನೋಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಸೊ ಈ ಒಂದು 3 ರಾಜಕೀಯ ಸಂಸ್ಥೆ ಏನಾಗ್ತಾ ಹೋಗುತ್ತೆ. ಸೊ ಋಗ್ವೇದ ಕಾಲದಲ್ಲಿ ರಾಜನಿಗಿಂತ ಅತ್ಯಂತ ಹೆಚ್ಚು ಪವರ್ಫುಲ್ ಆಗಿದ್ದು ಈ ರಾಜಕೀಯ ಸಭೆಗಳು, ಸಭಾ, ಸಮಿತಿ, ವಿಧಾತ. ಬಟ್ ನಂತರದ ಅವಧಿನಲ್ಲಿ ಸಭಾ, ಸಮಿತಿ, ವಿಧಾತ ಏನಾಗುತ್ತೆ, ಸೈಡ್ ಲೈನ್ ಆಗುತ್ತೆ. ರಾಜ ಏನಾಗ್ತಾನೆ ಇವಾಗ ಹೈಯರ್ ಪೊಸಿಷನ್ಗೆ ಹೋಗ್ತಾನೆ ಆಸ್ ಕಂಪೇರ್ಡ್ ಟು ದ ಋಗ್ವೇದಿಕ್ ಪೀರಿಯಡ್. ಸೊ ಇಲ್ಲಿ ನೋಡೋದಾದ್ರೆ ಇವಾಗ ಈ ಒಂದು ಸಭಾ ಮತ್ತೆ ಸಮಿತಿ ವಿಧಾತ ಇದೇನಾಗಿತ್ತು, ಸೊ ಊರ್ಲಿರ್ತಕ್ಕಂಥ ಒಂದು ಹಿರಿಯರ ಅಥವಾ ನಾವಿಲ್ಲಿ ಗಣ್ಯರ ಒಂದು ಸಭೆ ಆಗಿತ್ತು. ಪ್ರತಿಯೊಂದು ಕೂಡ ಏನ್ ಮಾಡ್ತಿದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಕಾರ್ಯವನ್ನಲ್ಲಿ ನಿರ್ವಹಣೆ ಮಾಡ್ತಾ ಇತ್ತು. ಇನ್ನ ಸಭಾ ಅಂತ ಬಂದ್ರೆ ಇದೇನ್ ಮಾಡ್ತಾ ಇತ್ತು, ಇಲ್ಲಿರ್ತಕ್ಕಂಥ ಸದಸ್ಯರಿಗೆ ನಾವು ಸುಜಾತರು ಅಂತ ಕರಿತಾ ಇದ್ವಿ. ಸೊ ಇವ್ರ ಕರ್ತವ್ಯ ಏನಾಗಿತ್ತು, ಸೊ ಊರೊಳಗೆ ಸಿವಿಲ್ ಮತ್ತೆ ಇಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಎನ್ಕ್ವೈರಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ನೀಡತಕ್ಕಂಥ ಕೆಲಸ ಈ ಒಂದು ಸಭಾ ಮಾಡ್ತಾ ಇತ್ತು. ನೆಕ್ಸ್ಟ್ ಒನ್ ಇಸ್ ಸಮಿತಿ ಅಂತ ಕರಿತೀವಿ. ಸೊ ಸಮಿತಿಯ ಒಂದು ಮೆಂಬರ್ಸ್ಗೆ ಅಂತ ಕರಿತೀವಿ ನಾವು, ವಿಶ್ ಅಂತ ಕರಿತೀವಿ. ಇವರೊಂದು ಕರ್ತವ್ಯ ಏನಾಗಿತ್ತು, ರಾಜನ ಒಂದು ಚುನಾವಣೆ ನಡೆಸ್ತಕ್ಕಂಥದ್ದು ಈ ಸಮಿತಿಯ ಒಂದು ಪ್ರಮುಖ ಕರ್ತವ್ಯ ಆಗಿತ್ತು. ನಾನು ಆಗ್ಲೇ ಹೇಳೋಣಲ್ಲ, ಸೊ ಇಲ್ಲಿ ರಾಜ ಸರ್ವಾಧಿಕಾರಿಯಾಗಿರ್ಲಿಲ್ಲ, ಅನುವಂಶಿಕದಿಂದ ಕೂಡಿರ್ಲಿಲ್ಲ. ಯಾಕೆ, ರಾಜನಿಗೂ ಕೂಡ ಏನ್ ಮಾಡ್ತಿರ್ಲಿ ಚುನಾವಣೆಗಳನ್ನಲ್ಲಿ ನಡೆಸ್ತಾ ಇದ್ರು. ಬಟ್ ನಂತರದ ವೇದಿಕ ಕಾಲದಲ್ಲಿ ಆ ರಾಜ ಏನ್ ಮಾಡ್ತಾನೆ, ತನ್ನ ಹುದ್ದೆಯನ್ನು ಇಲ್ಲಿ ಅನುವಂಶಿಕತೆ ಮಾಡ್ಕೊಳ್ತಾನೆ. ಯಾವುದೇ ರೀತಿ ರಾಜನಿಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಗಳಲ್ಲಿ ನಡೆಸೋದಿಲ್ಲ. ಇನ್ನ ತಮ್ಮ ಒಂದು ಟೆರಿಟರಿ ಸಂಬಂಧಪಟ್ಟ ಹಾಗೆ ಇಲ್ಲಿ ಅದನ್ನ ಕಾಪಾಡ್ಕೊಳ್ಳೋಕೆ ಇನ್ನೊಬ್ಬ ಆಫೀಸರ್ ಇದ್ದ, ಅವನ ಹೆಸರಿಂದ ಕರಿತಾ ಇದ್ವಿ ನಾವು ವ್ರಜಪತಿ ಅಂತನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ಸೊ ಕುಲಪರು ಅಥವಾ ನಾವು ಗ್ರಾಮೀಣ ಅಂತ ಕರಿತೀವಿ. ಇವರು ಹೋರಾಟದ ಒಂದು ಗುಂಪುಗಳ ಒಂದು ಮುಖ್ಯಸ್ಥರನ್ನ ಏನ್ ಮಾಡ್ತಿರ್ಲಿ ಸಹಾಯವನ್ನ ಇಲ್ಲಿ ಕೊಡ್ತಕ್ಕಂಥದ್ದು. ಧನ್ಯವಾದಗಳು.